ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಬರ್ರಿ ನಾವಿವತ್ತು ಮಾಡೋಣ ಎಗ್ ಮಸಾಲ. ಎಗ್ ಮಸಾಲ ಹೆಂಗೆ ಮಾಡೋ ಅಂತ ಹೇಳ್ಕೊಡ್ತೀನೋ ಬರ್ರಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಪ್ಯಾನ್ಯಾಗ. ಈಗ ಅದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿದ್ದ ಹಾಕ್ಕೋಬೇಕ್ರಿ, ಉದ್ದುದ್ದಾಗಿ ಕಟ್ ಮಾಡ್ಕೋದು. ಒಂದು 8-10 ಬೆಳ್ಳುಳ್ಳಿ, ಆಮೇಲೆ ಒಂದು ಟೊಮ್ಯಾಟೊ, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಕೊಬ್ಬರಿ, ಒಂದು ತೆಂಗಿನಕಾಯಿ ಕೊಬ್ಬರಿ ಪೂರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಇದೆಲ್ಲನೂ ಕೆಂಪು ಆಗ್ಬೇಕ್ರಿ ಪೂರ್ತಿ. ಆಮೇಲೆ ಈಗ ಅಲ್ಲ ಒಂದು ಸ್ವಲ್ಪ ರೀ ಮತ್ತು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು 2 ನಿಮಿಷ. ಆಯ್ತು ರೀ, ಅದನ್ನು ಮಿಕ್ಸರ್ಗೆ ಹಾಕ್ಲಕ್ಕೆ ಕೊಟ್ಬಿಡ್ರಿ. ಈಗ ಮತ್ತೆ ಪ್ಯಾನ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರಿ. ಇದನ್ನೆಲ್ಲ ಸರಿಯಾಗಿ ಪ್ಯಾನಿಗೆಲ್ಲ ಎಲ್ಲ ಕಡೆ ಹತ್ತುವಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ನಾವು ತೊಗೊಂಡು ಕುದಿಸಿದ ತತ್ತಿ ಅದ್ರನ್ನ ಈ ಥರ ಅದ್ರ ಮೇಲೆ ಕಚ್ ಹಾಕ್ಕೋಬೇಕ್ರಿ. ಅಂದ್ರೆ ಅದರಾಗ ಮಸಾಲೆ ಎಲ್ಲ ಹೋಗ್ತೈತೆ ರೀ. ಈಗ ಅದ್ರನ್ನೆಲ್ಲ ಹಾಕ್ಕೊಂಡು ಅದಕ್ಕೆಲ್ಲ ನಾವು ಈಗ ಹಾಕಿದ್ದೀವಲ್ಲ ಅದೆಲ್ಲ ಮಸಾಲೆ ಹತ್ತುವಂಗೆ ತಿರುವಾಡ್ಕೋಬೇಕ್ರಿ. ಆಯ್ತು ನೋಡಿರಿ, ಈ ಥರ ಹತ್ಬೇಕ್ರಿ ಅದಕ್ಕೆಲ್ಲ ಮಸಾಲೆ. ಹಂಗೆ ತಿರುವಾಡ್ಕೊಂಡು ಇದನ್ನು 1 ನಿಮಿಷದ ತನಕ ತಿರುವಾಡ್ಕೊಂಡು ಆಮೇಲೆ ಇದನ್ನು ಪ್ಲೇಟ್ನಾಗ ತೊಗೊಂಡ್ಬಿಡ್ರಿ, ಸೈಡ್ಗೆ ಇಟ್ಕೊಂಡು. ಈಗ ನಾವೊಂದು ಸಣ್ಣ ಬುಟ್ಟಿ ತೊಗೊಂಡು ಅದರಾಗ ಒಂದು ಸ್ವಲ್ಪ ಬಟ್ರ್ ಹಾಕ್ಕೊಂಡ್ರಿ. ಆಮೇಲೆ 1 ಸ್ಪೂನ ಆಯಿಲ್, ಎಣ್ಣೆ. ಆಮೇಲೆ ಅದಕ್ಕೆ ಕಟ್ ಮಾಡಿದ್ದ ಒಂದು ಉಳ್ಳಾಗಡ್ಡಿ ದೊಡ್ಡದು ಸಣ್ಣಗೆ ಕಟ್ ಮಾಡಿದ್ದು ಅದ ಪೂರ ಫ್ರೈ ಆಗೋ ತನಕ ಹಂಗೆ ತಿರುವಾಡ್ಕೋಬೇಕ್ರಿ. ಅದನ್ನು ವಿಡಿಯೋ ಒಂದು ಸ್ವಲ್ಪ ಫಾಸ್ಟ್ ಇರ್ತೈತೆ ರೀ. 1 ನಿಮಿಷ ಆದ ನಂತರ ಅದಕ್ಕೆ ಒಂದು ಟೊಮ್ಯಾಟೊ ಕಟ್ ಮಾಡಿದ್ದು ಹಾಕ್ಕೋಬೇಕ್ರಿ. ಅದನ್ನೂ ಎಲ್ಲ ಪೂರ್ತಿ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಇವೆರಡು ಮಿಕ್ಸ್ ಆದ ನಂತರ ಇದಕ್ಕೆ ಕರಿಬೇವು ಹಾಕ್ಕೋಬೇಕ್ರಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊರಿ. ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ರೀ, 1 ಚಮಚೆ ಚಿಲ್ಲಿ ಪೌಡ್ರ, ಆಮೇಲೆ 1 ಚಮಚೆ ಧನಿಯಾ ಪೌಡ್ರ್, ಮತ್ತು 1 ಚಮಚೆ ಮಸಾಲ, ಯಾವುದಾದ್ರೂ ಮಸಾಲ, ಮಿಕ್ಸ್ ಮಸಾಲ, 1 ಸ್ಪೂನ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೀಗ ಇದನ್ನು ಹಂಗೆ ಒಂದು ನಿಮಿಷ ತನಕ ಲೋ ಫ್ಲೇಮ್ನಾಗ ಮಿಕ್ಸ್ ಮಾಡ್ಕೊರಿ. ಈಗ ನಾವು ಮಿಕ್ಸರ್ಗೆ ಹಾಕಿದ್ದು ಎಲ್ಲ ಮಸಾಲೆ ಇದಕ್ಕೆ ಹಾಕ್ಕೊಂಡ್ಬಿಡೋಣ್ರಿ. ಹಾಕ್ಕೊಂಡು ಅದನ್ನು ಸರಿಯಾಗಿ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆಗೋಂಗೆ ತಿರುವಾಡ್ಕೊಂಡ್ರಿ. ಈಗ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ ಮಸಾಲೆ ಖಾರ ಒಂದು ದೊಡ್ಡ ಚಮಚ ಹಾಕ್ಕೊಂಡಿವ್ರಿ ನೋಡ್ರಿ. ಇದಿಲ್ಲದೆ ನಮ್ಗೆ ಏನೂ ಅಡುಗೆ ತಿನ್ನೋಕ್ಕಾಗೋದಿಲ್ಲ, ಯಾಕಂದ್ರೆ ಅದು ಸ್ಪೆಷಲ್ ರೀ ಅಷ್ಟು. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಈಗ ನಾವು ಹಾಕ್ಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ನೀರು, ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಈ ಸಲ ತಿರುಗಾಡ್ಕೊಂಡು ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ನೋಡಿರಿ. ಆಯ್ತು, ಇದು ಒಂದು 2 ನಿಮಿಷ ಎಲ್ಲ ಕುದಿ ಬರೋಣ. ಇದಕ್ಕೇನೈತಿ, ನಾವು ತೆಗೆದಿಟ್ಟಿದ್ದೀವ್ರಲ್ಲೇ ತತ್ತಿ ಎಗ್ ಅದನ್ನು ಹಾಕ್ಕೊಂಡು ತಿರುಗಾಡ್ಕೋಬೇಕ್ರಿ. ಈ ಥರ ಇದೆಲ್ಲ ಮಸಾಲೆ ಹಿಡಿಬೇಕು, ಮಿಕ್ಸ್ ಆಗಬೇಕು. ಇದಕ್ಕೊಂದು ಸ್ವಲ್ಪ ತೆಳು ಮೊಸರು ಹಾಕೇನಿ ನೋಡಿರಿ, ಇಲ್ಲಾಂದ್ರೆ ಫ್ರೆಶ್ ಕ್ರೀಮ್ ಹಾಕೋರಿ ನಡಿತೈತಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು 2 ನಿಮಿಷ ಲೋ ಫ್ಲೇಮ್ನಾಗ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ. ಒಂದು 2 ನಿಮಿಷ ಲೋ ಫ್ಲೇಮ್ ಇರಲಿ. ಆಯ್ತು ನೋಡ್ರಿ, ಈಗ ಒಂದು 2 ನಿಮಿಷ ನಾ ವಿಡಿಯೋ ಸ್ಪೀಡ್ ಇಟ್ಟಿರ್ತಾನೆ.
ನಾ ಹೇಳ್ದಂಗೆ ಮಾಡ್ಕೊತೋಗ್ರಿ. ಆಯ್ತು ನೋಡಿರಿ, ರೆಡಿ ಆಗೈತೆ ರೀ. ಹಿಂಗೆ ಮ್ಯಾಲೆ ಮಸಾಲೆ ಮ್ಯಾಲೆ ಸ್ವಲ್ಪ ಎಣ್ಣೆ ಬತ್ತಂದ್ರೆ ರೆಡಿ ಆಗೈತೆ ಅಂದಂಗೆ ಆಯ್ತು. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗ ಇದನ್ನು ಒಂದು ಪ್ಲೇಟ್ಗೆ ತಗೊಂಬಿಡೋಣ್ರಿ. ರೆಡಿ ಆಯ್ತು ನೋಡಿರಿ ನಮ್ದು. ಯಾರು ನಮ್ಮ ಚಾನಲ್ ನೋಡ್ತೀರಿ, ನಮ್ಮ ವಿಡಿಯೋ ನೋಡ್ತೀರಿ, ಪ್ಲೀಸ್ ನಮ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ವಿಡಿಯೋ ಹಾಕ್ತಿರ್ತೀವಿ ನೋಡಿರಿ, ಸಪೋರ್ಟ್ ಮಾಡಿರಿ. ಈ ಥರ ಬಂದೈತೆ ನೋಡಿರಿ ಫ್ರೆಂಡ್ಸ. ಇದು ಎಗ್ ಮಸಾಲ. ಇದೇ ಥರ ನೀವು ಮನ್ಯಾಗ ಮಾಡ್ಕೊರಿ, ತಿನ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.